ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಗೊಳಸಾರದ ಪುಂಡಿಂಗೇಶ್ವರ ಮಹಾಸ್ವಾಮಿಗಳು, ಉಳಿಜಂತಿಯ ಮಾಳಿಂಗರಾಯ ಮಹಾರಾಯರು, ಮಮ್ಮಟ್ಗುಡ್ ಜಾಗೇರಿಯ ನಮ್ಮ ಅಮಗೊಂಡ ಮಹಾರಾಯರು, ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಪ್ರಕಾಶ್ ಜಾಲ್ಗೇರಿ ಅವರು, ಪದಾಧಿಕಾರಿಗಳಾದಂಥ ಮೋಹನ್ ಮೇಟಿ ಅವರು, ನಾಗಪ್ಪಣ್ಣ ಶಿವೂರ್ ಅವರು, ರಾಹುಲ್ ಔರಂಗಾಬಾದ್ ಅವರು, ಶ್ರೀಕಾಂತ್ ಸಂಗೋಜಿ ಅವರು ಮತ್ತು ನಮ್ಮ ರಾಜು ಕಕ್ಕೋಡ್ ಅವರು, ಗುರುನಾಥ್ ಮರಡಿ ಅವರು ಮತ್ತು ರೇವಣ್ ಸಿದ್ಧ ಗೋಡ್ಕೆ ಅವರು, KP ಕಾಗವಾಡ್ಕರ್ ಅವರು ಮತ್ತು ನಾನು ರವಿ ಕಿತ್ತೂರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇನ್ನುಳಿದ ನಮ್ಮ ಎಲ್ಲ ಉತ್ಸವ ಸಮಿತಿಯ ಸದಸ್ಯರೆಲ್ಲ ಉಪಸ್ಥಿತರಿದ್ದಾರೆ. ಸರ್ವರಿಗೂ ಶರಣಾರ್ಥಿಗಳು. ಸಂಗೊಳ್ಳಿ ರಾಯಣ್ಣನ ಜಾತ್ರಾ ಮಹೋತ್ಸವದ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಸಾನ್ನಿಧ್ಯರಾಗಿರುವ ಗೊಳಸಾರದ ಅಭಿನವ ಪುಂಡಲಿಂಗ ಮಹಾರಾಜರು ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನ ಹೇಳಿ, ಮುಮ್ಮೆಟ್ಟಿಗುಡ್ಡದ ಒಡೆಯ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾಗಿರತಕ್ಕಂಥ ಅಮ್ಮಗೊಂಡ ಮಹಾರಾಜರು ಕೂಡ ಭಕ್ತಿಯ ಶರಣಾರ್ಥಿಗಳು. ಅದೇ ತರನಾಗಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ಪ್ರಕಾಶ್ ಜಾಲ್ಗೇರ್ ಅವರ ಆದಿಯಾಗಿ ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸರ್ವ ಸದಸ್ಯರು ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ತರಲು ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಹುತೇಕ ವಿಜಯಪುರದ ಮಹಾನಗರದಲ್ಲಿ ಇದೇ ಆಗಸ್ಟ್ 23ನೇ ತಾರೀಕಿನಂದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅನ್ನುವಂಥ ಉದ್ದೇಶಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ರಾಯಣ್ಣ ಉತ್ಸವ ಸಮಿತಿ, ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ವಿಶೇಷವಾಗಿ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡು ಬಹುತೇಕ ಎಲ್ಲ ತಾಲೂಕುಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಒಂದು ಭೇಟಿಯನ್ನು ಕೊಟ್ಟು ಎಲ್ಲ ಯುವಕರುಗಳನ್ನ ಸಂಘಟನಾ ಮಾಡಿಕೊಂಡು ಒಂದು ವಿಶೇಷವಾಗಿರತಕ್ಕಂಥ ನಾಡಿನಲ್ಲೇ ಆ ರಾಯಣ್ಣ ಅಂದಾಕ್ಷಣ ಎಲ್ಲರ ಯುವಕರ ಮೈ ಮನವು ಕೂಡ ರೋಮಾಂಚನ ಆಗುವಂತ ಒಂದು ದಿವ್ಯ ಶಕ್ತಿ ಇರತಕ್ಕಂಥ ಪುಣ್ಯಾತ್ಮ. ನಾವೆಲ್ಲರೂ ಕೂಡ ಆತನ ಇತಿಹಾಸವನ್ನ ಪ್ರತಿಯೊಬ್ಬರು ಕೂಡ ಅರ್ಥಕೊಂಡಿರ್ತಕ್ಕಂಥವ್ರು. ಇವತ್ತಿನ ಯುವ ಪೀಳಿಗೆಗೆ ಅಂತ ಪುಣ್ಯಾತ್ಮನ ಇತಿಹಾಸ, ಅಂತ ಪುಣ್ಯಾತ್ಮನ ಯಶೋಗಾಥೆಯನ್ನ ಹೇಳುವಂತದ್ದು ಬಹಳ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಆತನಲ್ಲಿರ್ತಕ್ಕಂಥ ದೇಶಪ್ರೇಮ, ಆತನಲ್ಲಿರ್ತಕ್ಕಂಥ ಒಂದು ಶೌರ್ಯ, ಆತನಲ್ಲಿರ್ತಕ್ಕಂಥ ಎಲ್ಲರನ್ನೂ ಪ್ರೀತಿಸುವಂತ ಮನೋಭಾವ ಎಲ್ಲ ಯುವಕರ ಮೇಲೆ ಕೂಡ ಬರಲಿ ಅನ್ನೋಂಥ ಉದ್ದೇಶಕ್ಕಾಗಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮುನ್ನೋಟ ಆಗ್ಲಿಕ್ಕತ್ತಿದ್ವಿ. ಈ ಕಾರ್ಯಕ್ರಮದ ರೂಪುರೇಷೆಗಳು ಬಂದ್ಬಿಟ್ಟು ವಿಜಯಪುರದ ಐತಿಹಾಸಿಕ ದೇವಸ್ಥಾನ ಆಗಿರತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದಿಂದ ಆಗಸ್ಟ್ 23ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಒಂದು ವಿಜೃಂಭಣೆ ಆಗಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 12 ಫೀಟ್ ಎತ್ತರದ ರಾಜಗಂಭೀರವಾಗಿ ನಿಂತಿರತಕ್ಕಂತಹ ಆ ಪುಣ್ಯಾತ್ಮನ ಮೂರ್ತಿ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಸಾವಿರಾರು ಯುವಕರ ಜೊತೆಗೆ ಆ ಸಿದ್ದೇಶ್ವರ ದೇವಸ್ಥಾನದ ಮೆರವಣಿಗೆ ಆರಂಭ ಆಗ್ತೈತಿ. ಅದ್ರ ವಿವರಣೆಯನ್ನ ಸಮಿತಿ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ರಾಯಣ್ಣನ ಜಾತ್ರೆ ಮಾಡ್ಬೇಕಾಗಿತ್ತಂದ್ರೆ ಒಂದು ಸಂಕಲ್ಪ ಐತೆ ನಮ್ಮೆಲ್ಲರದು ಕೂಡ. ಹೆಂಗ್ ಸಂಕಲ್ಪ ಅಂತ ಕೇಳಿದ್ರ, ಕಳೆದ ಬಾರಿ ತಂಡವನ್ನ ಕಟ್ಕೊಂಡು ಆ ನಂದಗಡದ ಪುಣ್ಯ ಭೂಮಿಗೆ ಹೋಗಿ ಅಲ್ಲಿ ಒಂದು ಮಹಾರುದ್ರಾಭಿಷೇಕ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಬರ್ತೀವಿ. ಎಂತ ಸಂಕಲ್ಪ ಅಂತಂದ್ರೆ ಎಲ್ಲ ಯುವಕರುಗಳು ಕೂಡ ಸದೃಢ ಆಗ್ಬೇಕಾಗಿದೆ, ಎಲ್ಲ ಯುವಕರು ಕೂಡ ಸಂಘಟಿತರಾಗಬೇಕಾಗಿದೆ. ಮಗದೊಂದು ಎಲ್ಲ ವಿಷಯಗಳಿಗೆ ಅವರು ಯುವಕರುಗಳನ್ನ ಬಳಸ್ಕೊಂತಾರೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅವ್ರ ಮಾತು ಹೇಳಿದ್ರಂತ, ಎಲ್ಲರೂ ಕೂಡ ಅರ್ಥಕೊಳ್ಳುವಂತ ಮಾತು ಏನಂತ ಕೇಳಿದ್ರೆ, ಕಲ್ಲಿನ ಪರ್ವತವನ್ನ ಕುಟ್ಟಿ ಪುಡಿ ಮಾಡುವಂತ ಶಕ್ತಿ ಯಾರಾದ್ರ ಐತಿ ಕೇಳಿದ್ರೆ ಆ ಯುವಕರ ಕೈಯೊಳಗೈತಿ. ಅಂತ ಯುವಕರನ್ನ ಮತ್ಯಾವುದೋ ಇದಕ್ಕೆ ಹೋಗೋದಕ್ಕಿಂತ ಆ ಪುಣ್ಯಾತ್ಮ ರಾಯಣ್ಣ ವೀರ ಧೀರ ಶೂರನಾಗಿರ್ತಕ್ಕಂಥ ರಾಯಣ್ಣನ ಹೆಸರ ಮೇಲೆ ಎಲ್ಲ ಯುವಕರುಗಳನ್ನ ಸಂಘಟನಾ ಮಾಡೋಣ, ಎಲ್ಲ ಯುವಕರಿಗೂ ಕೂಡ ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ದಾರಿಯನ್ನ ತಿಳಿಸಿಕೊಡೋಣ ಅಂತ ಉದ್ದೇಶಕ್ಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ವಿಶೇಷವಾಗಿ ಆ ರಾಯಣ್ಣನ ಮೂಲ ನೆಲೆ ಇದು ವಿಜಯಪುರ ಜಿಲ್ಲೆ ಅನ್ನುವಂಥದ್ದು ನಮ್ಗೆ ಇತ್ತೀಚೆಗೆ ನಮ್ಮೆಲ್ಲರೂ ಕೂಡ ಅರಿವಾಯ್ತು. ಯಾಕಂತ ಕೇಳಿದ್ರೆ ಆ ಪುಣ್ಯಾತ್ಮ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಆತನನ್ನ ನೇಣಿಗೆ ಹಾಕಿ ಅಲ್ಲಿ ಸಮಾಧಿ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅವರ ಪೂರ್ವಿಕರು ಇರತಕ್ಕಂತ ಕುರುಹುಗಳು ಅದೇ ವಿಜಯಪುರ ಜಿಲ್ಲೆಯ ರೂಗಿ ಅನ್ನುವಂತ ಹಿರೇರೂಗಿ ಅನ್ನುವಂತ ಗ್ರಾಮದಲ್ಲಿ ಅವ್ರ ಪೂರ್ವಿಕರು ಇದ್ರು ಅನ್ನುವಂತ ಪುರಾವೆಗಳು ನಮ್ಗೆ ಸಿಕ್ಕಾಗ ಬಹಳ ಆನಂದ ಅನಿಸ್ತು, ಬಹಳ ಖುಷಿ ಅನಿಸ್ತು. ನಮ್ಮ ಜಿಲ್ಲೆಯವನೇ ಆಗಿರತಕ್ಕಂಥವನ್ನೆಲ್ಲ ರಾಯಣ್ಣ ಅನ್ನುವಂತ ಭಾವ ಬಿಟ್ಟುಕೊಂಡು ಕೇವಲ ರಾಯಣ್ಣನ ಜಯಂತಿಯನ್ನು ಅಷ್ಟ ಮಾಡೋದು ಬೇಡ. ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ರಾಯಣ್ಣನ ಜಯಂತಿ ಮಾಡ್ತಾರ, ತಾಲೂಕುಗಳಲ್ಲಿ ಮಾಡ್ತಾರ, ಜಿಲ್ಲೆಗಳಲ್ಲಿ ಮಾಡ್ತಾರ. ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಕೂಡ ಆ ರಾಯಣ್ಣನ ಜಯಂತ್ಯೋತ್ಸವಗಳನ್ನ ಮಾಡ್ತಾರ. ಆದ್ರೆ ವಿಶೇಷವಾಗಿ ರಾಯಣ್ಣನ ಜಾತ್ರೆಯನ್ನ ಮಾಡೋಣ ಅನ್ನೋಂಥ ಒಂದು ಸಂಕಲ್ಪ ಬರ್ತೈತಿ. ಯಾಕಂತ ಕೇಳಿದ್ರೆ ನಾವೆಲ್ಲರೂ ಕೂಡ ದೈವ ಆರಾಧಕರಾಗಿರ್ತಕ್ಕಂಥವ್ರು. ಈ ಭವ್ಯ ಭಾರತ ದೇಶ ಏನಂತ ಕೇಳಿದ್ರೆ ದೇವರಗಳನ್ನ, ಆ ಪವಾಡ ಪುರುಷರುಗಳನ್ನ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಭಕ್ತಿ ಭಾವದಿಂದ ಕಾಣುವಂತವ್ರು. ರಾಯಣ್ಣನ
ಕ್ಷೇತ್ರಕ್ಕೆ ಹೋದಾಗ, ರಾಯಣ್ಣನ ಸಮಾಜ ಸ್ಥಳಕ್ಕೆ ಹೋದಾಗ, ಅಲ್ಲಿ ಹೋದಾಗ ಭಕ್ತಿ ಭಾವ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಎದ್ದು ಬರ್ತೈತಿ. ಯಾಕಂತ ಕೇಳಿದ್ರೆ ಅಲ್ಲೊಂದು ಏನೋ ಪಾಸಿಟಿವ್ ಎನರ್ಜಿ ಐತಿ ಅನ್ನುವಂಥ ಭಾವ ಎಲ್ಲ ಯುವಕರೊಳಗೆ ಕೂಡ ಅದ. ಬಹುತೇಕ ಅಲ್ಲೆಲ್ಲ ಜನ ತಾಯಂದ್ರ ತೊಟ್ಟಿಲಗಳನ್ನ ಕಟ್ಟಿರ್ತಾರೆ. ಯಾಕೆ ತೊಟ್ಟಿಲ ಕಟ್ಟಿರ್ತಾರೆ ಅಂದ್ರೆ ಆ ರಾಯಣ್ಣನ ಕ್ಷೇತ್ರಕ್ಕೆ ಹೋಗಿ ತೊಟ್ಟಿಲ ಕಟ್ಟಿ ಬಂದ್ರ ವರ್ಷ ತುಂಬದ್ರೊಳಗೆ ಅಂತ ವೀರ ಧೀರ ಮಕ್ಕಳು ನಮಗ್ ಹುಡ್ತಾವ ಅನ್ನೋ ಭಾವ ಉಂಟು, ಭಕ್ತಿ ಭಾವದಿಂದ ಆ ರಾಯಣ್ಣ ಕಾಣ್ಲಿಕ್ಕತ್ತಿದಾರಲ್ಲ. ಹಾಗಾಗಿ ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಕೇವಲ ಒಬ್ಬ ಮಹಾತ್ಮನಷ್ಟೇ ಅಲ್ಲ, ರಾಯಣ್ಣನೊಬ್ಬ ದೈವ ಭಕ್ತನದನ, ದೈವೀ ಸಂಭೂತನದನ ಅನ್ನುವಂಥ ಭಾವ ಜನರಲ್ಲಿ ಬರಲು ಅನ್ನುವಂಥ ಉದ್ದೇಶಕ್ಕಾಗಿ ಆ ರಾಯಣ್ಣನ ವಿಶೇಷವಾಗಿರತಕ್ಕಂತ ಜಾತ್ರೆಯನ್ನ ನಾವು ಆಯೋಜನೆ ಮಾಡಿದ್ವಿ. ಅದರ ಮುಂದಿನ ವಿವರಣೆಯನ್ನ ನಮ್ಮ ಮೋಹನ್ ಸರ್ ಮೇಟಿ ಅವರು ಹೇಳ್ತಾರೆ. ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಸನ್ಮಿತರಿಗೂ ನನ್ನ ನಮಸ್ಕಾರಗಳು. ಈ ಒಂದು ರಾಯಣ್ಣ ಜಾತ್ರೆ ಇದೇ ಆಗಸ್ಟ್ 23ರಂದು ನಾವು ಹಮ್ಮಿಕೊಂಡಿದ್ದು. ಈ ಒಂದು ರಾಯಣ್ಣ ಜಾತ್ರೆಯ ಕುರಿತಾಗಿ ಮೆರವಣಿಗೆ ಹಾಗೂ ಅದರ ರೂಪರೇಷೆಗಳನ್ನ ನಮ್ಮ ಪೂಜ್ಯರು ಈಗಾಗಲೇ ತಮ್ಮೆಲ್ಲರ ಮುಂದೆ ಅದನ್ನು ವಿವರಣೆ ಮಾಡಿದ್ದಾರೆ. ಈ ಒಂದು ಐತಿಹಾಸಿಕವಾದ ಒಂದು ಕಾರ್ಯಕ್ರಮಕ್ಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಹಲವಾರು ರಾಜ್ಯ ನಾಯಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಇದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದೊಂದು ಪಕ್ಷಾತೀತವಾದ ಮತ್ತು ಜಾತ್ಯತೀತವಾದ ನಿಲುವನ್ನು ಹೊಂದಿದ, ದೇಶಭಕ್ತಿ ಮತ್ತು ನಾಡ ಭಕ್ತಿಯ ಮಿಡಿತವನ್ನು ಹೊಂದಿದ ಸಮಾನ ಮನಸ್ಸುಗಳೆಲ್ಲ ಸೇರಿ ಮಾಡಿದ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ಮಹಿಳಾ ಸಬಲೀಕರಣದ ಕುರಿತಾಗಿ ನಮ್ಮೆಲ್ಲ ಯುವಕರಿಗೆ ಒಂದು ಸಂದೇಶವನ್ನು ನೀಡಲಿದ್ದಾರೆ. ಅದರ ಜೊತೆಗೆ ಬಿಎಂಟಿಸಿ ಉಪಾಧ್ಯಕ್ಷರಾದ ಸಹೋದರ ನಿಕೇತ್ ರಾಜ್ ಮೌರ್ಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮತ್ತು ಸಮಾಜ ಸಂಘಟನೆ ವಿಷಯವಾಗಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಹಾಸನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಆನೇಕಲ್ ದೊಡ್ಡಯ್ಯರವರು ಬಂದು ಅಹಿಂದ ಸಂಘಟನೆ ಮತ್ತು ರಾಜಕೀಯ ಸವಾಲುಗಳ ಕುರಿತಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಧಾರವಾಡ ಎಂಪಿ ಅಭ್ಯರ್ಥಿ ಆದಂತ ವಿನೋದ್ ಅಸೂಟಿಯರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಹೋದರ ಚಂದ್ರಶೇಖರ್ ನುಗ್ಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮುದಾಯದಲ್ಲಿ ಶಿಕ್ಷಣದ ಪಾತ್ರ ಮತ್ತು ಇತರೆ ವಿಷಯಗಳ ಕುರಿತು ಅವರು ಕೂಡ ಚರ್ಚಿಸಲಿದ್ದಾರೆ. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯಿಂದ ರಶ್ಮಿ ರಾಜಶೇಖರ್ ಹಿಟ್ನಾಳ್ ಅವರು ಭಾಗವಹಿಸಿ ಮಹಿಳೆ ಮತ್ತು ರಾಜಕಾರಣ ವಿಷಯವಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ವಿನಯ್ ಕುಮಾರ್ ಜೀವಿರವರು ಅಂದ್ರೆ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ KS ಮತ್ತು IAS ತರಬೇತಿ ನೀಡ್ತಿರ್ತಕ್ಕಂತ ಇನ್ಸೈಟ್ಸ್ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಜೀಬಿರವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಮತ್ತು ಇತರೆ ವಿಷಯಗಳ ಕುರಿತಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಮೊಗ್ಗ ಜಿಲ್ಲೆಯ ಯುವ ನಾಯಕರಾದ ಸಹೋದರ KE ಕಾಂತೇಶ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಯುವಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದು ಸಂಪೂರ್ಣವಾಗಿ ವೃತ್ತಿಪರ ರಾಜಕಾರಣಿಗಳಿಂದ ಹೊರತಾದ ಮತ್ತು ಪಕ್ಷಗಳಿಂದ ಹೊರತಾದ ಎಲ್ಲಾ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಹೊಂದಿದಂತ ರಾಯಣ್ಣನ ಅಭಿಮಾನವನ್ನು ಕುರಿತು ಅಭಿಮಾನ ಪಡುವಂತ ಯುವ ಮನಸ್ಸುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮ್ಮೆಲ್ಲ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ತಮ್ಮೆಲ್ಲ ಮಿತ್ರರ ಪರವಾಗಿ ಈ ಮಾಧ್ಯಮದ ಪರವಾಗಿ ಎಲ್ಲಾ ರಾಜ್ಯದ ಸಾರ್ವಜನಿಕರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮೂಲಕ ಆಹ್ವಾನಿಸುತ್ತೇವೆ. ನಮಸ್ಕರಿಸಿ ನನ್ನ ಮಾಧ್ಯಮ ಮಿತ್ರ ನಮಸ್ಕರಿಸಿ ಇದೇ ಭಾನುವಾರ 23 ಆಗಸ್ಟ್ ರವಿವಾರದಂದು ಐತಿಹಾಸಿಕ ಗುಮ್ಮಟನಗರಿಯಲ್ಲಿ ರಾಯಣ್ಣ ಉತ್ಸವ ಸಮಿತಿ ವತಿಯಿಂದ ರಾಯಣ್ಣ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಸುಂದರ ಭವ್ಯವಾದ ಮೆರವಣಿಗೆಯೊಂದಿಗೆ ರಾಯಣ್ಣ ಮೂರ್ತಿಯವರ 12 ಅಡಿ ಭವ್ಯವಾದ ಮೂರ್ತಿಯೊಂದಿಗೆ ಡೊಳ್ಳು ಕುಣಿತ ಹಾಗೂ ಗೊಂಬೆ ಕುಣಿತಗಳ ಭವ್ಯ ಮೆರವಣಿಗೆಯೊಂದಿಗೆ ಗಾಂಧಿ ಚೌಕ್ ಮಾರ್ಗವಾಗಿ ಮತ್ತು ಬಸವ ಸರ್ಕಲ್ ಮಾರ್ಗವಾಗಿ, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಮತ್ತು ಕನಕದಾಸ ಸರ್ಕಲ್ ಮಾರ್ಗವಾಗಿ ದರ್ಬಾರ್ ಹೈಸ್ಕೂಲ್ ಮೈದಾನದವರೆಗೆ ಒಂದು ಆ ವೇದಿಕೆಯಲ್ಲಿ ಒಂದು ಭವ್ಯ ವೇದಿಕೆ ಇರುತ್ತದೆ. ಯುವ ನಾಯಕತ್ವದ ಒಂದು ವೇದಿಕೆ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಯುವ ಜಿಲ್ಲೆಯಾದಂತ ಮತ್ತು ಈ ಕರ್ನಾಟಕ ರಾಜ್ಯದ ಯುವ ನಾಯಕರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ